25ನೇ ತಾರೀಕು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಲ್ಲ ಭಾಗದಲ್ಲೂ ಸಹ ಸ್ಲಂ ಜನಾಂದೋಲನ ಕರ್ನಾಟಕ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏಕಕಾಲದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಎನ್ಕೆ. ಇಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಅಲೆಮಾರಿಗಳ ಹೋರಾಟವನ್ನು ಬೆಂಬಲಿಸಿ ತುಮಕೂರು ತಾಲೂಕು ಮತ್ತು ಗುಬ್ಬಿ ತಾಲೂಕಿನ ಅಂದಿಜೋಗಿ ಅಲೆಮಾರಿಗಳು ಪರಿಶಿಷ್ಟ ಜಾತಿಯ 59 ಅಲೆಮಾರಿಗಳಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಅನ್ವಯ 1% ಪ್ರತ್ಯೇಕ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಬೆಂಗಳೂರು ಚಲೋಗೆ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗುಬ್ಬಿಯ ಮಾರಣ್ಣ, ತುಮಕೂರು ವೆಂಕಟೇಶ್, ತುಮಕೂರು ಸ್ಲಂ ಸಮಿತಿಯ ಕಣ್ಣನ್, ಅನುಪಮ, ಕೃಷ್ಣಮೂರ್ತಿ ಹಾಗೂ ಇನ್ನಿತರರು ಹಾಜರಿದ್ದರು. ವರದಿ ಆನ್ಲೈನ್ ಟಿವಿ. ಇವತ್ತು ಇಡೀ ರಾಜ್ಯದಲ್ಲಿ ಏನು 19ನೇ ತಾರೀಕು ಆಗಸ್ಟ್ 19ನೇ ತಾರೀಕು ಸಚಿವ ಸಂಪುಟ ಸಭೆ ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಅನ್ವಯ ಅಸ್ಪೃಶ್ಯ ಜಾತಿಯಾಗಿರ್ತಕ್ಕಂಥ ಅಲೆಮಾರಿಗಳಿಗೆ 1% ಮೀಸಲಾತಿಯನ್ನು ಜಾರಿಗೊಳಿಸಿತ್ತು. ಆದರೆ ಸಚಿವ ಸಂಪುಟ ಸಭೆ ಅವರನ್ನು ಸ್ಪೃಶ್ಯ ಜಾತಿಗೆ ಸೇರಿಸಿ ಧ್ವನಿ ಇಲ್ಲದಂಥ ಜನರಿಗೆ ಅವರ ತಟ್ಟೆಯಲ್ಲಿದ್ದಂಥ ಅನ್ನವನ್ನು ಬೇರೆಯವ್ರು ಕಸ್ಕೊಂಡಂಥದ್ದಲ್ಲಿ ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದಿದೆ. ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ನಿರಂತರವಾಗಿ ಧರಣಿ ಏನು ನಡೀತಾ ಇದೆ, ಕಳೆದ 11ನೇ ತಾರೀಕಿನಿಂದ ಏನು ಧರಣಿ ನಡೀತಾ ಇದೆ, ಈ ಅಹೋರಾತ್ರಿ ಧರಣಿಗೆ ಇವತ್ತು ನಮ್ಮ ತುಮಕೂರಿನ ಗುಬ್ಬಿಯವರು ಮತ್ತು ತುಮಕೂರು ತಾಲೂಕಿನ ಎಲ್ಲ ಅಲೆಮಾರಿ ಬಂಧುಗಳು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಹೋರಾಟವನ್ನು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಗಂಭೀರವಾಗಿ ಪರಿಗಣಿಸಿ ಇವರಿಗೆ 1% ಮೀಸಲಾತಿಯನ್ನು ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕಮಿಟಿ ಕೊಟ್ಟಿದೆ ಅದು ಪ್ರಕಾರವಾಗಿ 1% ಮೀಸಲಾತಿ ಕೊಟ್ಟಿದ್ದೆ. ಆದರೆ ಇದುವರೆಗಾಗಿ ಶಾಲೆ ನೋಡ್ದಲೇ ಇರ್ತಕ್ಕಂಥವ್ರು, ಉದ್ಯೋಗಕ್ಕೆ ಹೋಗ್ದಲೇ ಇರ್ತಕ್ಕಂಥ ಈ ಅಲೆಮಾರಿಗಳಲ್ಲೇ 59 ಜಾತಿಯ ಅಲೆಮಾರಿಗಳು, ಅಸ್ಪೃಶ್ಯತ ಜಾತಿಯ ಅಲೆಮಾರಿಗಳು ಇರ್ತಕ್ಕಂಥವ್ರು ಇದ್ದಾರೆ. ಅವರಿಗೆ ಒಂದು ಸಾಮಾಜಿಕ ನ್ಯಾಯ ದಕ್ಕತಕ್ಕಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಒಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಹಾಗಾಗಿ ಸರ್ಕಾರ ಇದನ್ನು ವೋಟ್ ಬ್ಯಾಂಕಿಗೆ ಬಳಸ್ಕೊಳ್ಳದಲ್ಲೇ ಇವತ್ತೇನು ಅಸ್ಪೃಶ್ಯ ಜಾತಿಗಳನ್ನು ಒಂದು ಸ್ಪೃಶ್ಯ ಜಾತಿಗೆ ಸೇರಿಸಿ ಅವರನ್ನು ಸಮಾಧಾನ ಪಡಿಸ್ಬೋದು ಅಂತಕ್ಕಂಥ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿಗಳು ಕೈ ಹಾಕಿದರೆ ಅದು ಅಕ್ಷಮ್ಯ ಆಗ್ತದೆ, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ಇರ್ತಕ್ಕಂಥದ್ದಾಗ್ತದೆ. ಹಾಗಾಗಿ ಇವತ್ತು ಈ ಹೋರಾಟವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಅಲೆಮಾರಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಬಂದು ತಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ.